ಗೌರಿಬಿದನೂರು 144ನೇ ಉಚಿತ ನೇತ್ರ ತಪಾಸಣಾ ಶಿಬಿರ ಯಶಸ್ವಿ. ಗೌರಿಬಿದನೂರು ತಾಲೂಕಿನ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಎಂಎಸ್ಎಸ್ ಕಾನ್ವೆಂಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 144ನೇ ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವು ಯಶಸ್ವಿಯಾಗಿ ಜರುಗಿತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರವಿರುವ ಎಂಎಸ್ಎಸ್ ಕಾನ್ವೆಂಟ್ನಲ್ಲಿ ನಡೆದ ಈ ಶಿಬಿರದ ನೇತೃತ್ವವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಸಿ. ಕಾಂತರಾಜ್ ವಹಿಸಿದ್ದರು. ಕಾರ್ಯಕ್ರಮದ ಪ್ರಮುಖ ಅಂಶಗಳು: ತಜ್ಞರಿಂದ ಪರೀಕ್ಷೆ. ಬೆಂಗಳೂರಿನ ಖ್ಯಾತ ಶಂಕರ ಕಣ್ಣಿನ ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರು ಶಿಬಿರಾರ್ಥಿಗಳಿಗೆ ಕಣ್ಣಿನ ತಪಾಸಣೆ ನಡೆಸಿದರು. ಉಚಿತ ಸೌಲಭ್ಯ: ಕಣ್ಣಿನ ಪೊರೆ ಸಮಸ್ಯೆ ಇರುವವರಿಗೆ ಹಾಗೂ ದೃಷ್ಟಿದೋಷವುಳ್ಳ ಸಾರ್ವಜನಿಕರಿಗೆ ಟ್ರಸ್ಟ್ ವತಿಯಿಂದ ಉಚಿತ ಕನ್ನಡಕಗಳನ್ನು ವಿತರಿಸಲಾಯಿತು. ಆರೋಗ್ಯ ತಪಾಸಣೆ: ನೇತ್ರ ಚಿಕಿತ್ಸೆಯ ಜೊತೆಗೆ ಬಿಪಿ, ರಕ್ತದೊತ್ತಡ ಮತ್ತು ಶುಗರ್, ಮಧುಮೇಹ ಪರೀಕ್ಷೆಗಳನ್ನು ಕೂಡ ಮಾಡಲಾಯಿತು. ನಮ್ಮ ಟ್ರಸ್ಟ್ ವತಿಯಿಂದ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ಗೌರಿಬಿದನೂರು ಜನತೆಯ ಅನುಕೂಲಕ್ಕಾಗಿ ಇಂತಹ ಸುವರ್ಣ ಅವಕಾಶಗಳನ್ನು ನಿರಂತರವಾಗಿ ಕಲ್ಪಿಸುತ್ತೇವೆ. ಸಿ. ಕಾಂತರಾಜ್, ಅಧ್ಯಕ್ಷರು, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್. ಸೋಷಿಯಲ್ ಮೀಡಿಯಾ ಹೈಲೈಟ್ಸ್: ವಾಟ್ಸ್ಆಪ್, ಫೇಸ್ಬುಕ್ಗಾಗಿ. ಸ್ಥಳ: ಎಂಎಸ್ಎಸ್ ಕಾನ್ವೆಂಟ್, ಗೌರಿಬಿದನೂರು. ಸೇವೆ: 144ನೇ ಉಚಿತ ನೇತ್ರ ತಪಾಸಣೆ ಮತ್ತು ಕನ್ನಡಕ ವಿತರಣೆ. ಆಯೋಜನೆ: ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಂಎಸ್ಎಸ್ ಕಾನ್ವೆಂಟ್. ವರದಿ: ತಪೇಶ್, ಭೀಮಜಾಗೃತಿ ನ್ಯೂಸ್ ಕನ್ನಡ. ನಮಸ್ತೆ. ಈ ದಿನ ನಮ್ಮ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಮತ್ತು ಎಂಎಸ್ಎಸ್ ಕಾನ್ವೆಂಟ್ ಸ್ಕೂಲ್ ವತಿಯಿಂದ 144ನೇ ಕಣ್ಣಿನ ಶಸ್ತ್ರಾಸ್ತ್ರ ಚಿಕಿತ್ಸೆಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ದಿನದಲ್ಲಿ ಮೊದಲನೇದಾಗಿ ಗೌರಿಬಿದನೂರು ಜನತೆಗೆ ಉಚಿತವಾಗಿ ಕಣ್ಣಿನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸರ್, ಈಗ ಯಾವ ಡಾಕ್ಟರ್ಸ್ ಯಾರು ಬಂದಿದ್ದಾರೆ? ಸರ್, ಡಾಕ್ಟರ್ಸ್ ಬಂದು ಶಂಕರ್ ಆಸ್ಪತ್ರೆಯಿಂದ ನುರಿತ ತಜ್ಞರು ಬಂದಿದ್ದಾರೆ. ಅವರು ಬರುವಂಥ ಎಲ್ಲರಿಗೂ ಪರೀಕ್ಷೆ ಮಾಡಿ ಮತ್ತು ಬಿಪಿ, ಶುಗರು ನಾರ್ಮಲ್ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸರ್, ನಾನು ನೋಡಿದ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ. ಸರ್, ಬೆಳಗ್ಗೆಯಿಂದ ಒಂದು 25ರಿಂದ 25 ಜನ ಆಗಿರ್ಬೋದು. ಇನ್ನೂ ಟೈಮ್ ಇದೆ, 1 o'clockವರೆಗೂ ಟೈಮ್ ಇದೆ. ಮೇಬಿ ಇನ್ನೊಂದು 10 ಜನಕ್ಕೆ ಆಗುತ್ತೆ. ಹೋದ ತಿಂಗಳಲ್ಲಿ ಮಾಡಿರೋಂಥವ್ರು ಬಂದಿದ್ದಾರೆ. ಅವರು ಟೆಸ್ಟ್ ಮಾಡಿಸ್ಕೊಂಡು ಕೆಲವು ಕನ್ನಡಕ ತೊಗೊಂಡು ಹೋಗಿದ್ದಾರೆ. ಚಾರಿಟೇಬಲ್ ಕಡೆಯಿಂದ ಇದೇ ಫಸ್ಟ್ ಮಾಡ್ತಾ ಇದ್ದಾರೆ ಸರ್, ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದೇ ಮೊದಲನೇ ಇದು ಶಿಬಿರ ಆಗಿದೆ. ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ಇದು ಆರೋಗ್ಯದ ವಿಷಯ ಆಗಿರೋದ್ರಿಂದ ಇದರಲ್ಲೂ ಸಹ ನಾವು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ ಸರ್.